ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ಅವಘಡ ಸಂಭವಿಸಿದೆ. ಬಳೆಪೇಟೆಯ ಪೇಂಟ್ ಶಾಪ್ನಲ್ಲಿ ಈ ಅಗ್ನಿ ಅವಘಡ ಸಂಭವಿಸಿದೆ. ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ಅನಾಹುತ ಸಂಭವಿಸಿದೆ. ಬಳೆಪೇಟೆಯ ಪೇಂಟ್ ಶಾಪ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿರುವಂಥದ್ದು. ಹೊತ್ತಿ ಉರಿದಿದೆ 2 ಅಂತಸ್ತಿನ ಕಟ್ಟಡ. 30 ಲಕ್ಷಕ್ಕೂ ಅಧಿಕ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ತಕ್ಷಣವೇ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿದ್ದಾರೆ. ಕಟ್ಟಡದ ಒಳಗೆ ಪ್ರವೇಶಿಸಿ ಸಿಲುಕಿದ್ದ ಯುವಕನನ್ನು ರಕ್ಷಣೆ ಮಾಡಿದ್ದಾರೆ. ಅಗ್ನಿ ಅನಾಹುತಕ್ಕೆ ಕಟ್ಟಡದ ಮಾಲೀಕ ಪಾಪ ಕಣ್ಣೀರಿಟ್ಟಿದ್ದಾರೆ. ಉಪ್ಪಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಯಾವ ಪರಿಪ್ರಮಾಣದಲ್ಲಿ ಬೆಂಕಿಯಾಗಿದೆ, ಬೆಂಕಿ ಹೊತ್ಕೊಂಡಿದೆ ಅಂತಂದ್ಬಿಟ್ಟು. ಬೆಂಗಳೂರಲ್ಲಿ ಮತ್ತೊಂದು ಅಗ್ನಿ ಅವಘಡ ಇವತ್ತು ನಡೆದಿರುವಂಥದ್ದು ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇದು ಬೆಂಗಳೂರಿನ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಿಂದ ಕೂಗಳತೆ ದೂರದಲ್ಲಿರುವಂಥ ಬಳೆಪೇಟೆಯಲ್ಲಿ ಒಂದು ಪೇಂಟ್ ಅಂಗಡಿ ಕಾಣಿಸ್ತಿರ್ಬೋದು. ಇದು ಪೇಂಟ್ ಅಂಗಡಿ ಇದೆ. ಈ ಪೇಂಟ್ ಲಕ್ಷ್ಮೀ ನರಸಿಂಹ ಟ್ರೇಡರ್ಸ್ ಅಂತ. ಈ ಪೇಂಟ್ ಅಂಗಡಿಗೆ ರಾತ್ರಿ 9:00ವರೆಗೆ ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು. ಕೆಲಸ ಮುಗಿಸಿ ಎಂದಿನಂತೆ 20 ವರ್ಷಗಳಿಂದ ಇಲ್ಲೊಂದು ಪೇಂಟ್ ಅಂಗಡಿ ಇರುವಂಥದ್ದು. ಕೆಲಸ ಮುಗಿಸಿ ಮನೆಗೆ ಹೋದ ಸಂದರ್ಭದಲ್ಲಿ ಒಳಭಾಗದಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಯಾವ ಕಾರಣಕ್ಕೆ ಬೆಂಕಿ ಕಾಣಿಸ್ಕೊಂಡಿದೆ ಅನ್ನೋದು ಸದ್ಯಕ್ಕೆ ತಿಳಿದು ಬಂದಿಲ್ಲ. ಆದರೆ ಬೆಂಕಿ ಪೇಂಟ್ ಅಂಗಡಿ ಆಗಿರೋದ್ರಿಂದ ಸಾಕಷ್ಟು ಪೇಂಟ್ ಬಾಕ್ಸ್ಗಳಿರೋದ್ರಿಂದ ಬೆಂಕಿಯ ಕೆನ್ನಾಲಿಗೆ ದೊಡ್ಡ ಮಟ್ಟದಲ್ಲಿ ಇಡೀ ಕಟ್ಟಡಕ್ಕೆ ಆವರಿಸ್ಕೊಂಡಿದ್ದು. ಗ್ರೌಂಡ್ ಫ್ಲೋರಲ್ಲಿ ಶುರುವಾದಂತಹ ಬೆಂಕಿ ಇಡೀ ಕಟ್ಟಡದ ಮೇಲ್ಭಾಗದ ಅಂಗಡಿಗಳಿಗೂ ಸಹ ಹರಡಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಕಿಯ ಕೆನ್ನಾಲಿಗೆ ಹರಡಿತ್ತು. 4ಕ್ಕೂ ಹೆಚ್ಚು ಅಗ್ನಿಶಾಮಕ ಸಿಬ್ಬಂದಿ ನಿರಂತರ 3 ಗಂಟೆಗಳ ಪರಿಶ್ರಮದಿಂದ ಬೆಂಕಿ ನಂದಿಸುವಂಥ ಕೆಲಸನ ಮಾಡ್ತಿರುವಂಥದ್ದು. ಆಲ್ಮೋಸ್ಟ್ ಈಗ ಬೆಂಕಿ ತಹಬದಿಗೆ ಬರ್ತಿರುವಂಥ ಸ್ಥಿತಿಲಿದೆ. ಆದರೆ ಇನ್ನೂ ಅಲ್ಲಲ್ಲಿ ಕಿಡಿಗಳಿದೆ. ಯಾಕಂದರೆ ಪೇಂಟ್ ಬಾಕ್ಸ್ ಆಗಿರೋದ್ರಿಂದ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ. ಕೆಮಿಕಲ್ ಇರೋದ್ರಿಂದ ಬೆಂಕಿ ಒಂದು ಬಾಕ್ಸಿಂದ ಸಾಕಷ್ಟು ಇಡೀ ಅಂಗಡಿ ಈಗ ಸುಟ್ಟು ಕರಕಲಾಗಿರುವಂಥದ್ದು. ಕೃಷ್ಣ ಲಕ್ಷ್ಮೀ ನರಸಿಂಹ ಟ್ರೇಡರ್ಸ್ ಅಂತ ಏನಿದೆ ಇದು ಪೇಂಟ್ ಅಂಗಡಿ, ಸುಮಾರು 20-25 ವರ್ಷಗಳಿಂದ ಇಲ್ಲಿ ರಿಟೇಲ್ ಮತ್ತು ಹೋಲ್ಸೇಲ್ ಪೇಂಟ್ ಬಿಸ್ನೆಸ್ನ ಮಾಡ್ಕೊಂಡಿದ್ರು. ಆದರೆ ಯಾವ ಕಾರಣಕ್ಕೆ ಬೆಂಕಿ ಬಿದ್ದಿದೆ, ಅಂಗಡಿ ಮುಚ್ಚಿ ಹೋದ ನಂತರದಲ್ಲಿ ಏನಾಗಿದೆ, ಶಾರ್ಟ್ ಸರ್ಕ್ಯೂಟ್ ಅನ್ನೋದು ಇನ್ನೂ ತನಿಖೆಯಿಂದ ಬರಬೇಕು. ಲಕ್ಷಾಂತರ ರೂಪಾಯಿ ಮೌಲ್ಯದ ಅಂಗಡಿಲಿದ್ದಂಥ ವಸ್ತುಗಳು ಈಗ ಸುಟ್ಟು ಕರಕಲಾಗಿರುವಂಥದ್ದು. ಬೆಂಕಿ ಸಂಪೂರ್ಣ ತಹಬದಿಗೆ ಬರೋವರೆಗೂ ಬೆಂಕಿ ನಂದಿಸುವಂಥ ಕೆಲಸ ಮಾಡ್ತಿದ್ದಾರೆ. ಚಿಕ್ಕಪೇಟೆ ಬಳೆಪೇಟೆ ಈ ಭಾಗದಲ್ಲಿ ತುಂಬ ಸಣ್ಣ ಸಣ್ಣ ರೋಡ್ಗಳು, ಓಡಾಡೋದಕ್ಕೆ ತುಂಬ ಕಷ್ಟ. ಇಂಥ ಜಾಗದಲ್ಲಿ ಬೆಂಕಿ ಬಿದ್ದಾಗ ಅದನ್ನು ಆರಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಸಹ ಸಾಕಷ್ಟು ಹರಸಾಹಸ ಪಡುವಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೆಲವು ಬಾರಿ ಬೆಂಕಿ ಒಳಭಾಗದಲ್ಲಿ ಬೆಂಕಿ ಬಿದ್ದಾಗ ಕೆಲವು ಕಡೆ ಬ್ಲಾಸ್ಟ್ ಆದಂತಹ ಪೇಂಟ್ ಬಾಕ್ಸ್ಗಳಲ್ಲಿ ಕೆಮಿಕಲ್ ಇರೋದ್ರಿಂದ ನೀರು ಮಿಕ್ಸ್ ಆಗಿ ಬ್ಲಾಸ್ಟ್ ಆದಂತಹ ಘಟನೆಗಳು ಸಹ ಇಲ್ಲಿ ನಡೆದಿದೆ. ಸದ್ಯ ಈಗ ಬೆಂಕಿನ ನಂದಿಸಿ ಅದನ್ನು ತಹಬದಿಗೆ ತರುವಂಥ ಕೆಲಸನ ಅಗ್ನಿಶಾಮಕ ಸಿಬ್ಬಂದಿ ಮಾಡ್ತಿರುವಂಥದ್ದು. ಇದು ಸದ್ಯಕ್ಕೆ ಕಾಣಿಸ್ತಿರುವಂಥ ದೃಶ್ಯಗಳು. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.